ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ನಾನು ಕಾಫಿ ತೋಟ ತೋರಿಸ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಸೈಡ್ದು ಅರೇಬಿಕಾ ಕಾಫಿ. ನನ್ನ ತಮ್ಮ ತೋಟ ಮಾಡಿದ್ದಾನೆ, ಅಲ್ಲಿ ಹೋಗಿದ್ವಿ. ಹಿಂದೆ ಎಲ್ಲ ಇದು ಸ್ವಲ್ಪ ಗದ್ದೆ ಇತ್ತು. ಇವಾಗ ಇದನ್ನು ಗದ್ದೆ ಎಲ್ಲ ನೆಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತೋಟ ಮಾಡಿದ್ದಾನೆ. ಇಲ್ಲಿ ಬೆಳೆಗಳು ಅಂದರೆ ಸಿಲ್ವರ್ ಇದೆ, ಮೆಣಸಿದೆ, ಕಾಫಿ ಇದೆ, ಮತ್ತು ಅಡಿಕೆ ಹಾಕಿದ್ದಾನೆ, ಬಾಳೆ ಇದೆ, ಎಲೆ ಬಳ್ಳಿ ಇದೆ. ನನ್ನ ಮಗಳು ನೋಡಿ ನಿಮಗೆಲ್ಲ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ನಾನು ಅವಳು ಸುಮ್ಮನೆ ಜಸ್ಟ್ ಒಂದು ವಾಕ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಆಗ ಈ ವಿಡಿಯೋನ ಶೂಟ್ ಮಾಡಿಕೊಂಡೆ. ನನ್ನ ಹಿಂದೆ ನೋಡಿ ಕಿತ್ಲಿ ಹಣ್ಣಿನ ಮರ ಇದೆ, ಬಟ್ ಅದರಲ್ಲಿ ಕಾಯಿ ಇರಲಿಲ್ಲ. ಇನ್ನು ಕಾಫಿ ಕುಯ್ಲ್ ಟೈಮಿಗೆ ಎಲ್ಲ ಸಿಗುತ್ತೆ ಅನಿಸುತ್ತೆ. ಇನ್ನೇನು ಅವ್ರಿಗೆ 2 ತಿಂಗಳು ಕಳೆದ್ರೆ ಕಾಫಿ ಕುಯ್ಲ್ ಬಂತು. ಹಾಗಾಗಿ ಕಾಫಿ ಕುಯ್ಯೋಕ್ಕೆ ಅವರೆಲ್ಲ ರೆಡಿ ಆಗಬೇಕು. ಮಲೆನಾಡು ಅಂದ್ರೇ ಹಾಗೆ ಅಲ್ವಾ, ಇನ್ನೆಲ್ಲ ನವೆಂಬರಿಂದ ಎಲ್ಲ ಬ್ಯುಸಿ ಆಗಿಬಿಡ್ತಾರೆ. ಮಳೆ ಏನು ಮಾಡುತ್ತೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಡಿಕೆ ತಂದು ಹಾಕಿದ್ದ ನಮ್ಮೂರಿಂದ ಅವನು. ಇಲ್ಲಿ ತುಂಬ ಚೆಂದ ಬಂದಿದೆ ಅಡಿಕೆಗಳು, ಸಸಿ ಹಾಕಿದ್ದಾನೆ. ಎಷ್ಟು ಹಾಕಿದ್ದಾನೋ ಅಂತ ಗೊತ್ತಿಲ್ಲ. ಹಾಗೆ ಅಲ್ಲೆಲ್ಲ ಹಕ್ಕಿ ಹಾರಾಡ್ತಿತ್ತು, ಶೂಟ್ ಮಾಡೋಣ ಅಂತ ಹೋದೆ, ಆಗಲಿಲ್ಲ, ಅದೆಲ್ಲ ಹೋಗ್ಬಿಡ್ತು. ಅವಳು ನಾನು ವಾಕ್ ಮಾಡಿಕೊಂಡು ಹಾಗೆ ಇಲ್ಲೊಂದು ಪೇರಲೆ ಹಣ್ಣಿನ ಮರ ಇತ್ತು, ಅದರಲ್ಲಿ ಸ್ವಲ್ಪ ಹಣ್ಣಿತ್ತು, ಅದನ್ನೆಲ್ಲ ತೊಗೊಂಡು ಹೋದ್ವಿ. ನನ್ನ 2ನೇ ಮಗಳು ಮನೇಲಿದ್ಲು, ಅವಳಿಗೋಸ್ಕರ ಅಂತ ಹೇಳಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನನ್ನ ಮಗಳು ಇಲ್ಲಿ ಹೋಗ್ತಾ ಇದ್ದಾಳೆ. ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಫ್ರೆಶ್ ಮಾಡಿ. ಹಾಗೆ ಮಾಡುವುದರಿಂದ ನನ್ನ ಮೊದಲು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ಬಂದು ತಲುಪುತ್ತೆ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೋಡಿ ಸುಮ್ಮನೆ ಒಂದು ವಿಡಿಯೋನ ಹಿಡಿತಾ ಹೋಗ್ತಾ ಇದ್ದೀನಿ. ಇದು ಸಿಲ್ವರು. ಚಿಕ್ಕಮಂಗ್ಳೂರು ಸೈಡ್ ಇದ್ದವ್ರಿಗೆ ಗೊತ್ತಾಗಿರುತ್ತೆ, ಹಾಗೆ ಬೇರೆ ಕಡೆ ಇದ್ದವರಿಗೆ ಅಷ್ಟೊಂದಾಗಿ ಗೊತ್ತಿರಲ್ಲ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಒಂದು ಸತಿ ಕಾಫಿ ಕುಡಿತೀನಿ, ಸಂಜೆ ಒಂದು ಸತಿ ಕಾಫಿ ಕುಡಿತೀನಿ. ದಿನಕ್ಕೆ 2 ಸತಿ ಕಾಫಿ ಅಂತೂ ಕುಡಿತೀನಿ. ಅದರಲ್ಲೂ ಅರೇಬಿಕಾ ಕಾಫಿ ಅಂದರೆ ನನಗೆ ತುಂಬ ಇಷ್ಟ. ರೋಬಸ್ಟ್ ಕಾಫಿ ಅಷ್ಟೊಂದಾಗಿ ನನಗೆ ಇಷ್ಟ ಆಗಲ್ಲ, ಅದು ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ನನಗೆ ಅರೇಬಿಕಾ ಕಾಫಿ ಅಂದರೆ ತುಂಬ ಇಷ್ಟ. ನೀವೆಲ್ಲ ಯಾವ ಕಾಫಿ ಕುಡಿತೀರಾ ಅಂತ ನನಗೆ ಹೇಳಿ. ಹಾಗೆಯೇ ನೋಡಿ ಇಲ್ಲಿ ಕಾಳುಮೆಣಸು ಬಳ್ಳಿ ಇದೆ. ಈ ಕಡೆ ಎಲ್ಲ ಅಷ್ಟು ಹಿಡ್ದಿಲ್ಲ, ಆ ಸೈಡ್ ತುಂಬ ಚೆನ್ನಾಗಿ ಹಿಡಿದಿದೆ. ಕಾಫಿ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಆಗ್ಲೇ. ಅವರಿಗೆ ಮಳೆ ಇರೋದ್ರಿಂದ ಬೇಗ ಕಾಫಿ ಬರುತ್ತೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಬಾಯ್.